ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಯಾನ್ಸ್ ವ್ಲಾಗ್ಸ್. ಗೈಸ್, ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಅಜ್ಜಿ ಮನೆಯಿಂದ. ಈಗ ಸ್ವಲ್ಪ ಹೊತ್ತಾಯ್ತು ಗೈಸ್ ನಾನು ನಮ್ಮ ಅಜ್ಜಿ ಮನೆಗೆ ಬಂದು. ಆಲ್ಮೋಸ್ಟ್ ಲೈಕ್ 2 months ಆಗಿತ್ತು ಅನ್ಸುತ್ತೆ ನಾನು ನಮ್ಮ ಅಜ್ಜಿ ಮನೆಗೆ ಬಂದು. ಲೈಕ್ ಇವತ್ತು ಬಂದಿದ್ದೀನಿ. ನೋಡೋಣ ಏನೇನು ಮಾಡ್ತೀವಿ ಇವತ್ತು ಅಂತ ತೋರಿಸ್ತೀನಿ ವ್ಲಾಗಲ್ಲಿ. ಲೆಟ್ಸ್ ಕಂಟಿನ್ಯೂ. ಗೈಸ್, ಇವಾಗ ನಮ್ಮ ಅಣ್ಣ ಅಕ್ಕ ಅಲ್ಲಿ ಕೂತಿದ್ದಾರೆ, ಬನ್ನಿ ಕೇಳೋಣ. ನಾನು ಹೊಸ ವ್ಲಾಗಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ, ಏನು ಅನ್ಸುತ್ತೆ ಅಂತ. ಲೆಟ್ಸ್ ಗೋ. ಸುಷ್ಮಾ, ಸಿಸ್ಟರ್ ಸಂಧ್ಯಾ. ನನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಗೈಸ್. ಚಿಕ್ಕ ವಯಸ್ಸಿಂದ ಇಬ್ರು ಜೊತೆಗೆ ಇದ್ದೀವಿ, ಜೊತೆಗೆ ಆಡ್ತೀವಿ, ಜೊತೆಗೆ ಎಲ್ಲ ಕಾಮಿಡಿ ಮಾಡ್ತಾ ಇದೀವಿ. ಆಲ್ ದ ಬೆಸ್ಟ್ ಸಂಧ್ಯಾ. ಥ್ಯಾಂಕ್ ಯು ಸೋ ಮಚ್. ಫ್ಯೂಚರ್ ಬ್ಲಾಗ್. ಗೈಸ್, ಇವಳ ಹೆಸರು ಸುಷ್ಮಾ ಅಂತ, ನನ್ನ ಕಸಿನ್, ಲೈಕ್ ನಮ್ಮ ಮಾಮ ಮಗಳು. ನಾವು ಚಿಕ್ಕ ವಯಸ್ಸಿಂದ ಅಜ್ಜಿ ಮನೆ ಅಂತ ಬಂದ್ರೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿರೋದು ಸುಷ್ಮಾ ಅಂಡ್ ನನ್ನ ಪ್ರಮೋದ್ ಅಣ್ಣ ಜೊತೆ. ಲೈಕ್ ಆಕ್ಚುಲಿ ಚೆನ್ನಾಗಿತ್ತು. ಫ್ಯೂಚರ್ ಇವಾಗಾದ್ರೆ ಲೈಕ್ ಮುಂಚೆ ಪಾಸ್ಟ್ ಎಲ್ಲ, ಬಟ್ ಇವಾಗ ಫ್ಯೂಚರ್ ಅಲ್ಲಿ ಮದುವೆ ಆಯ್ತು 2 months ಬ್ಯಾಕ್. ನೆಕ್ಸ್ಟ್ ಫಾರಿನ್ ಹೋಗ್ತೀನಿ ಅನ್ನೋ ಪ್ಲಾನ್ ಅಲ್ಲಿ ಇದ್ದಾಳೆ ಗೈಸ್. ಹೋದ್ರೆ ಅಷ್ಟೇ, ಅಜ್ಜಿ ಮನೆಗೆ ಬಂದ್ರೆ ಮಿಸ್ ಮಾಡ್ಕೊಂತೀನಿ ಸುಷ್ಮಾನ ಜಾಸ್ತಿ. ನೋಡೋಣ. ನೆಕ್ಸ್ಟ್ ಇಲ್ಲಿ ಪ್ರಮೋದ್ ಅಣ್ಣ ಇದ್ದಾರೆ ಗೈಸ್, ಇವರು ನಮ್ಮಣ್ಣ. ನಮಸ್ಕಾರ. ಮೈಕ್ ಏನಾದ್ರು ಬೇಕಾ? ಬೇಡ ಇವ್ರು ಬ್ಲಾಗ್ ಮಾಡ್ತಾ ಇರೋದು ನಮಗೂ ಖುಷಿನೇ. ಒಳ್ಳೊಳ್ಳೆ ಕಂಟೆಂಟ್ಸ್ ಮಾಡೋ, ಒಳ್ಳೆ ಎಂಕರೇಜ್ ಮಾಡೋಣ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಚಾನೆಲ್ ಅಷ್ಟೇ. ಗೈಸ್, ಇವಣ್ಣ ತುಂಬಾ ಅಂದ್ರೆ ತುಂಬಾ ತಮಾಷೆ ಮಾಡ್ತಿತ್ತು. ನಿಜವಾಗ್ಲೂ ನಾವು ಮಧ್ಯರಾತ್ರಿ 1 ಗಂಟೆ ಆದ್ರೂ ನಗ್ತಾ ಇದ್ವಿ ಇವಣ್ಣ ತಮಾಷೆ ಕೇಳ್ಕೊಂಡು. ಲೈಕ್ ಇಟ್ ವಾಸ್ ವೆರಿ ಗುಡ್ ಆಕ್ಚುಲಿ. ನಿಮ್ಗೂ ಸ್ವಲ್ಪ ತಮಾಷೆ ತೋರಿಸ್ತೀನಿ, ಸ್ಟೇ ಟ್ಯೂನ್. ಇವಾಗ ಒಂದೊಂದ್ ಸ್ವಲ್ಪ ಅವಾಗ್ಲಿಂದ ಕಾಮಿಡಿ ಮಾಡ್ತಿದ್ರು ಗೈಸ್. ರೆಕಾರ್ಡ್ ಮಾಡಕ್ ಆಗಿಲ್ಲ, ಸುಮ್ನೆ ಯಾಕದೆಲ್ಲ ರೆಕಾರ್ಡ್ ಮಾಡೋದು ಅಂತ. ಬಟ್ ರಿಯಲಿ ಇಟ್ ವಿಲ್ ಬಿ ವೆರಿ ಗುಡ್. ನೋಡೋಣ ಗೈಸ್, ಆ ತರ ಏನಾದ್ರು ಕ್ಯಾಪ್ಚರ್ ಮಾಡಕ್ಕಾದ್ರೆ ಮಾಡ್ತೀವಿ. ಲೆಟ್ಸ್ ಸಿ. ಗಾಯ್ಸ್, ನಿಮ್ ಬ್ಲಾಗರ್ ಏನೋ ಅಡ್ಗೆ ಮಾಡ್ತೀನಿ ಅಂತ ಬಂದವಳೆ, ನೋಡೋಣ ಅದೇನ್ ಮಾಡ್ತಾ ಇದ್ದಾಳೆ ಅಂತ. ಅಯ್ಯೋ, ಬರೀ ಏನಿಲ್ಲ, ಕಾಳು ಒಗ್ಗರಣೆ ಹಾಕದೆ ದೊಡ್ಡ ಅಡ್ಗೆ ಅನ್ಕೋಬಿಟ್ಟವಳೆ. ನೋಡಿ ಎಷ್ಟು ಚೆನ್ನಾಗಿದೆ. ಯಾರಿಗ್ ಬೇಕು? ಡೈಲಿ ಪ್ರೋಟೀನ್ ಫುಡ್ ನಾನೇ ಮಾಡೋದು ನಮ್ಮ ಮನೇಲಿ, ಅದಕ್ಕೆ ಇಲ್ಲೂ ಮಾಡ್ತಾ ಇದೀನಿ ಅಷ್ಟೇ. ಬರೀ ಕಾಳು ಒಗ್ಗರಣೆ ಹಾಕದೆ ದೊಡ್ಡ ಶೆಫ್ ಅನ್ಕೊಂಡ್ಬಿಟ್ಟವಳೆ. ಏನಿಲ್ಲ ಗೈಸ್, ಇಲ್ಲ ಸರ್, ಏನು ಇಲ್ಲ ಗೈಸ್. ಸುಮ್ನೆ ಡೌ ಮಾಡ್ತಾರೆ ಇವ್ರು. ನಾನು ಮಾಡ್ತೀನಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನಾನೇ ಕುಕ್ ಮಾಡ್ಕೊಂತೀನಿ ಗೈಸ್. ಅದೇ ಇಲ್ಲೂ ಮಾಡ್ತಾ ಇದೀನಿ ಅಷ್ಟೇ. ಮೊನ್ನೆ ಬೆಳೆ ಸಾರ್ ಅಂತ ಟ್ರೈ ಮಾಡಕ್ ಹೋಗಿನಿ, ನೋಡಿ ಗೈಸ್ ಹೆಂಗ್ ಸುಟ್ಕೊಂಡಿದೀನಿ. ಅದಕ್ಕೆ ಅಲ್ಲಾಡ್ಸಕ್ ಹೋಗ್ಬಾರ್ದು ಅನ್ನೋದು ಈ ತರನೇ ಆಗತ್ತೆ. ಅದಕ್ಕೆ ಆಯ್ತು ಗೈಸ್. ಇಷ್ಟೊತ್ತು ನಾನು ಕಾಲ್ ಮಾಡ್ಬಿಟ್ಟು ಆಚೆ ಬಂದೆ ಅಡಿಗೆ ಮನೆಯಿಂದ. ಇವಾಗ ನಮ್ಮ ಅಣ್ಣ ಹೋಗ್ಬಿಟ್ಟು ಸಂಡೇ ಸ್ಪೆಷಲ್ ಮಾಡ್ತಿರ್ತಾರೆ, ತೋರಿಸ್ತೀನಿ ಗೈಸ್. ನೋಡಿ, ಸ್ಟವ್ ಅಣ್ಸಕ್ ಬರ್ತಾ ಇದ್ರ, ಫಿಶ್ ಬೇಳೆ ಮಾಡಕ್ ಬರ್ತಾ ಇದಾರ. ನಾನೇ ಅಣ್ಸ್ಕೊಟ್ಟಿದ್ದು, ನಾನೇ ಮಾಡಿದ್ದು, ಸುಮ್ಮನೆ ಅಲ್ಲಾಡ್ಸ್ತಾ ಇದಾರೆ ಅಷ್ಟೇ. ಬನ್ನಿ ತೋರಿಸ್ತೀನಿ ಏನ್ ಮಾಡ್ತಿದಾರೆ ನಮ್ಮ ಅಣ್ಣ ಅಂತ. ಸಂಡೇ ಸ್ಪೆಷಲ್ ಫಿಶ್ ಫ್ರೈ ಮಾಡ್ತಾ ಇದ್ದಾರೆ ನೋಡಿ. ಇದನ್ನ ಸ್ಟವ್ ಅಣ್ಸಕ್ಕೆ 10 ನಿಮಿಷ ತಗೊಂಡಿರೋದು. ಸ್ಟವ್ ಅಣ್ಸಕ್ ಬರ್ದಿರ ಇವಣ್ಣ ಮಹಾನ್ ಚೆಫ್ ಅಂತೆ, ಶೆಫ್. ಹೇಳು ಇವಾಗ ಡೈಲಾಗ್ ಹೊಡಿ. ಅವಾಗ ಹೇಳ್ತಿದ್ದೆ ಒಗ್ಗರಣೆ ಹಾಕದ ಅಷ್ಟೇ ಅಂತ. ಸ್ವಲ್ಪ ಏನಾದ್ರು ಹೇಳಿ ಈಗ, ಹೇಳು. ಅನ್ಸಕ್ಕೇನಾಗಿಲ್ಲ, ಗ್ಯಾಸ್ ಖಾಲಿ ಆಗಿತ್ತು, ಗೊತ್ತಾಗಿಲ್ಲ. ಸರಿ ಆಯ್ತು. ಬರೀ ಡವ್ ಗೈಸ್, ಅನ್ಸಕ್ ಬರಲ್ಲ, ಏನಿಲ್ಲ. ಬರೀ ಎಲ್ಲ ರೆಡಿ ಮಾಡ್ಬಿಟ್ಟು ಬರೀ ಫ್ರೈ ಮಾಡಕ್ ಇವ್ ಅಣ್ಣಂಗೆ ಅಷ್ಟೇ ಬರಲ್ಲ. ಮ್ಯಾರಿನೇಟ್ ಮಾಡಿದ್ದು ನಾನೇ, ಬಟ್ ಅವ್ರು ಸುಮ್ಮನೆ ಬೇಯಿಸ್ಕೊಂಡಲ್ಲ. ಸ್ವಂತ ತಂಗಿ ಹೇಳ್ತಾರದು. ಏನ್ ಗೊತ್ತಾ, ಆಕ್ಚುಲಿ ಇವಣ್ಣ ಲಿಟ್ರಲಿ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾನೇ ತಿಂದಿದ್ದೀನಿ ಬಿರಿಯಾನಿ, ನಾನ್ ವೆಜ್ ಬೇಸಿಕಲಿ ಸಕ್ಕದಾಗಿ ಮಾಡ್ತಾರೆ. ಒಂದ್ಸಲ ಬಿರಿಯಾನಿ ವ್ಲಾಗ್ ಮಾಡ್ತೀನಿ, ಹೆಂಗ್ ಪ್ರಿಪೇರ್ ಮಾಡ್ತಾರೆ ಅಂತ ನೋಡೋಣ. ನಿಮ್ನು ಕರಿತೀನಿ, ಬಂದು ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಆಕ್ಚುಲಿ ನಾನ್ ವೆಜ್ ಸಕ್ಕದಾಗಿ ಕುಕ್ ಮಾಡ್ತಾರೆ, ಅದಂತೂ ಫಾರ್ ಶೋರ್. ಸೊ ಲೆಟ್ಸ್ ಸಿ, ಒಂದ್ ದಿವಸ ಪಕ್ಕ ವ್ಲಾಗ್ ಮಾಡ್ತೀನಿ ಗೈಸ್, ಅದು ಕೂಡ ಬಿರಿಯಾನಿ ಮಾಡೋದು. ನೋಡಿ ಗೈಸ್, ಇಬ್ರು ಸೇರ್ಕೊಂಡು ಮಾಡ್ತಿರೋದು. ಲಾಸ್ಟ್ಗೆ ಹೇಳೋದು ನಾನೇ ಮಾಡಿದ್ದು ಅಂತ ನಮ್ಮಣ್ಣ. ಪಾಪ ಹೋಗ್ಬಿಟ್ಟು ಸುಷ್ಮಾ ಮಾಡ್ತಿದ್ದಾಳಲ್ಲಿ. ರೈಸ್ ತರ್ತಾ ಇದ್ದಾಳೆ, ಫಿಶು. ರೈಸ್ ಫಿಶ್ ಬಂತು, ನೋಡೋಣ ತಿನ್ಬಿಟ್ಟು ಹೇಳ್ತೀನಿ ಗೈಸ್. ಆ್ಯಕ್ಚುಲಿ ತುಂಬ ದಿವಸ ಆಗಿತ್ತು ಫಿಶ್ ತಿಂದು. ಲಾಸ್ಟ್ ನಮ್ಮ ಅಕ್ಕ ಮನೇಲಿ ನಾನು ತಿಂದಿರೋದು. ನಮ್ಮ ಮನೇಲಂತೂ ಫಿಶ್ ಎಲ್ಲ ಮಾಡಲ್ಲ ಗೈಸ್, ನಮ್ಮಮ್ಮ ಮುಟ್ಟೋದು ಇಲ್ಲ. ಸೊ ಲಾಸ್ಟ್ ಅಲ್ಲೇ ತಿಂದಿತ್ತು. ಸೊ ನೋಡ್ಬೇಕು ಗೈಸ್ ಹೆಂಗೆ ಅಂತ. ತುಂಬ ದಿವಸ ಆಯ್ತು ಆ್ಯಕ್ಚುಲಿ ತಿಂದು. ಆ್ಯಂಡ್ ಟೇಸ್ಟ್ ಅಂತೆ ಗೈಸ್. ಇವಾಗ ನಾವು ಇವಾಗ ಮಾಡಿಲ್ಲ, ಸ್ವಲ್ಪ ಹೊತ್ತು ತಿಂದೆ, ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಇವಾಗ ಕೆರ ಮಾಡೋಣ ಅಂತ ಮೇಲೆ ಬಂದಿದ್ದೆ ಗೈಸ್. ಎಷ್ಟೋ ವರ್ಷಗಳಾಗಿತ್ತು ನಾನಂತೂ ಕೆರ ಮಾಡಿ.
ಆದರೆ ಪಾನ್ಸೇ ಸಿಗ್ತಾಯಿಲ್ಲ ಗೈಸ್, ಆವಾಗಲಿಂದ ಹುಡುಕ್ತಾ ಇದ್ದಾರೆ, ಪಾನ್ಸೇ ಸಿಗ್ತಾಯಿಲ್ಲ. ಅದಕ್ಕೆ ನೋಡೋಣ ಅಂತ, ಸಿಕ್ಕಿದ್ರೆ ಆಡ್ತೀವಿ, ಇಲ್ಲಾಂದರೆ ಕಾರ್ಡ್ಸ್ ಏನಾದರೂ ಆಡಬೇಕು ಗೈಸ್, ಟೈಮ್ ಪಾಸ್ ಮಾಡಬೇಕಲ್ಲ ಏನೋ ಒಂದು. ಆ್ಯಂಡ್ ಗೈಸ್ ಇವತ್ತು ಫ್ರೆಂಡ್ಶಿಪ್ ಡೇ, ಸೊ ಟು ಆಲ್ ಮೈ ಫ್ರೆಂಡ್ಸ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ, ಆ್ಯಂಡ್ ಟು ಮೈ ಕಸಿನ್ಸ್ ಹೂ ಆರ್ ಮೋರ್ ಲೈಕ್ ಮೈ ಫ್ರೆಂಡ್ಸ್, ಫಾರ್ ದೆಮ್ ಆಲ್ಸೋ a happy friendship day. Guys, I remember all of them today, but I can't meet, but then for sure someday we will meet guys. ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಕಷ್ಟ ಗೈಸ್ ಸಿಗೋದು. ನೋಡೋಣ ಯಾವಾಗಾದರೆ ಅವಾಗ ಅವ್ರನ್ನೆಲ್ಲ ಮೀಟ್ ಮಾಡ್ಕೊಂಬರೋಣ ಗೈಸ್. ಕೇರಂ ಪಾನ್ ಸಿಕ್ಕಿಲ್ಲ, ಸೊ ನಾವೇನು ಅಂದ್ಕೊಂಡ್ವಿ ಟೈಮ್ ವೇಸ್ಟ್ ಯಾಕೆ ಮಾಡೋದಂತ ಒಂದು ರೀಲ್ ಶೂಟ್ ಮಾಡ್ತಾಯಿದ್ದೀವಿ ಗೈಸ್. ಅದಕ್ಕೆ ರೆಡಿ ಆಗಿದ್ದೀನಿ, ಏನು ರೆಡಿ ಆಗಿಲ್ಲ, ಬಟ್ ಜಸ್ಟ್ ಒಂದು ಕೂಲಿಂಗ್ ಕ್ಲಾಸ್ ಹಾಕ್ಕೊಂಡಿದ್ದೀನಿ ಗೈಸ್. ನೋಡಬೇಕು, ಇವರು ಕೂಡ ರೆಡಿ ಆಗಿದ್ದಾರೆ, ತೋರಿಸ್ತೀನಿ ರೀ ಗೈಸ್. ನೋಡಿ ಅಣ್ಣ ತಂಗಿ ಇಬ್ಬರು ರೆಡಿ ಆಗಿದ್ದಾರೆ, ಸೊ ಶೂಟ್ ಮಾಡಬೇಕು. ಎಷ್ಟು ಟೇಕ್ಸ್ ತೊಗೊತೀವಿ ಅಂತ ಗೊತ್ತಿಲ್ಲ, ಬಟ್ ಯಾ ವಿಲ್ ಫಿನಿಶ್ ಅಷ್ಟೇ. ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಗೈಸ್ ಇವರು ಏನೋ ದೊಡ್ಡದಾಗಿ. ಗೈಸ್ ಆ್ಯಕ್ಚುಲಿ ನಾವು ರೀಲ್ ಎಲ್ಲ ಮುಗಿಸಿದ್ವಿ ಗೈಸ್, ಒಂದೇ ಟೇಕಲ್ಲಿ ರೀಲ್ ಬಂತು ಸಖತ್ತಾಗಿ. ಆದರೆ ನಮ್ಮ ಅಣ್ಣ ಮೂರು ಸಲ ಮಾಡಿಸಿದ್ದಾರೆ, ಏನೋ ಬರುತ್ತೆ ಇನ್ನೊಂದು ಸಲ ಚೆನ್ನಾಗಿ ಅಂತ, ಬಟ್ ಸ್ಟಿಲ್ ಒಂದೇ ಟೇಕಲ್ಲಿ ಸಖತ್ತಾಗಿ ಬಂತು. ಬೇಕಾ ಕೇಳಿ, ಇಲ್ಲೇ ಇದ್ದಾರೆ, ತೋರಿಸ್ತೀನಿ. ಹೌದು, ಎಸ್ ಗೈಸ್ ಇದು ನೋಡಿದ್ರೆ ನಾನೇ ಏನೋ ಹೇಳ್ಸಿರೋ ಥರ ಇದೆ, ಬೇಕು ಬೇಕಂತ ಹಿಂಗೆಲ್ಲ ಮಾತಾಡ್ತಾರೆ. ಇವ್ರು ರಿಯಾಲಿಟಿ ಮಾಡ್ತಾ ಇಲ್ಲ ಗೈಸ್, ನಿಜ ಹೇಳಿ ಪ್ಲೀಸ್. ನಾವು ರಿಯಾಲಿಟಿ ಆಗಿ ಮಾತಾಡೋದು ಇಲ್ಲ ಇಲ್ಲ ನೋಡಿ ಗೈಸ್, ಏನೋ ನಾನೇ ಫೋರ್ಸ್ಫುಲ್ ಆಗಿ ಇವ್ರ ಹತ್ರ ಮಾತಾಡ್ಸಿರೋ ಥರ ಇದೆ. ಗೈಸ್ ಇಷ್ಟೊತ್ತು ನಾವೆಲ್ಲ ಮಾಡಿರೋ ರೀಲ್ಸ್ನ ನೋಡಿಕೊಂಡು ಹಾಗೆ ಸ್ವಲ್ಪ ಶಾರ್ಟ್ಸು ವಿಡಿಯೋ, ಐ ಮೀನ್ ಇನ್ಸ್ಟಾ, ಯೂಟ್ಯೂಬು, ವಾಟ್ಸಪ್ಗೆಲ್ಲ ಶೇರ್ ಮಾಡ್ತಾಯಿದ್ರು ಗೈಸ್. ಸಡನ್ನಾಗಿ ಗೊತ್ತಿಲ್ಲ ಸುಷ್ಮಾ ಹೋಗ್ಬಿಟ್ಟು ತಗೊಂಬಂದು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಸಂಡೇ ಎಲ್ಲ ಮಂಡೇ ಎಲ್ಲ ಯಾವುದಿದು ಕೆಲಸ ಮಾಡಬೇಕು, ಸಡನ್ನಾಗಿ ಎಸ್ಕೊಂಬಂದು ಕೂತಿದ್ದಾಳೆ ಗೈಸ್. ಇನ್ನು ನಮ್ಮ ಪ್ರಮೋದನ ಕೇಳ್ಬಿಡಿ, ಆವಾಗ್ಲಿಂದ ಆ ಶಾರ್ಟ್ಸ್ ಹಾಕಿ ರೀಲ್ಸ್ ಹಾಕಿರೋದನ್ನ ನೋಡ್ಕೊಂತಾನೆ ಇದ್ದಾರೆ. ಕ್ಲಾರಿಟಿ ಕಮ್ಮಿ ಆಯ್ತಾ ಜಾಸ್ತಿ ಆಯ್ತಾ ಅಂತ ನೋಡಿ, ಫೋನೇ ಬಿಟ್ಟಿಲ್ಲ ಗೈಸ್ ಆವಾಗ್ಲಿಂದ ಲಿಟ್ರಲಿ. ಗೈಸ್ ಇವಾಗ ಟೀ ಕುಡ್ಕೊಂಡು ನಾನು ನನ್ನ ತಮ್ಮ ಮನೆಗೆ ಹೋಗ್ಬೇಕಾಗಿದೆ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ವರೆಗೂ ಏನು ಮಾಡ್ತೀರಿ ನಂಗೆ ಗೊತ್ತಿಲ್ಲ.